ಹೋಗೋರು ಹೋಗ್ಬೋದು, ಇರೋರು ಇರ್ಬೋದು. ದಯವಿಟ್ಟು ಹೋಗ್ಬೇಡಿ, ನೀವೇ ನಮ್ ಸರ್ವಸ್ವ ಇರಪ್ಪ ಅಂತ ಹೇಳ್ತೀವಿ. ದನಗಳಿಗೆ ಮ್ಯಾಕ್ಗಳು ಆದ್ರೆ ಎಳ್ಕೊಂಬಂದ್ ಕಟ್ ಹಾಕ್ಬೋದು. ಇಲ್ಲೇ ನಡೀತದಲ್ಲ ಪಾರ್ಕ್ ಅಲ್ಲಿ. ಹೌದು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಮೈ ಸೆಲ್ಫ್ ಅವರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಜನರೇಷನ್ಗಳಲ್ಲಿ ತಮ್ಮ ಮಕ್ಳುಗಳು ಲವ್ ಮ್ಯಾರೇಜ್ ಆಗಿ ಅಥವಾ ಅರೇಂಜ್ ಮ್ಯಾರೇಜ್ ಆಗಿ ಮನೆ ಬಿಟ್ಟು ಹೋಗಿ ಅಥವಾ ಬೇರೆ ಮನೆ ಮಾಡ್ಕೋತೀನಿ ಅಂದ್ರೆ ಅವ್ರ ಅಪ್ಪ ಅಮ್ಮಂದಿರು ಏನ್ ಹೇಳ್ತಾರೆ ಅಂತ ಕೇಳ್ಕೊಬರೋಣ ಬನ್ನಿ. ಮಕ್ಳು ಇರ್ತಾರಲ್ವಾ, ಗಂಡ್ ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು, ಮದುವೆ ಆದ್ಮೇಲೆ ಸಪ್ರೇಟ್ ಮನೆ ಮಾಡ್ಕೋತೀನಿ ಅಂದ್ರೆ ನೀವ್ ಅದಕ್ಕೆ ಏನ್ ಹೇಳ್ತೀರಾ? ಅವರು ಮದುವೆ ಆಗಿಂದ ಮನೆ ಸಪ್ರೇಟ್ ಮಾಡ್ಕೊಂಡು ಮಾಡ್ಕೋಬಹುದು. ನಿಮ್ದೇನ್ ಅಭ್ಯಂತರ ಇಲ್ವಾ? ನೋಡ್ಕೋಬೇಕು ಏನಿಲ್ಲ ಇಲ್ಲ. ಅಪ್ಪ ಅಮ್ಮ ನಾವ್ ಅಷ್ಟು ವರ್ಷ ಸಾಕಿರ್ತೀವಿ. ಹೌದು ಕರೆ, ಆದ್ರೆ ಅವ್ರ ಇಷ್ಟ ಅಲ್ಲ. ಆದ್ರೂನು ಇವಾಗ ನಾವು ನಮ್ 9 ತಿಂಗಳು ಎತ್ತು 20 ವರ್ಷ 30 ವರ್ಷ ಸಾಕಿರ್ತೀವಿ. ಒಂದ್ ಮಾತು ಹೇಳೋದು, ಮತ್ತೆ ಇಲ್ಲಪ್ಪ ನಾವು ಬೇರೆ ಆಗ್ತೇವ ಅಂದ್ರ ಆಗವ್ರ ನಾವು ಹೇಳಿದ್ರು ಅವ್ರು ಕೇಳಲ್ಲ. ಅದು ಏನ್ ಆಗ್ಬೇಕು ಆಗುದೇ. ಅದೇನ್ ಅವ್ರೇನ್ ಸಾಕತ್ ಹೇಳಿಲ್ಲ ನಮ್ಗೆ. ಹೌದಾ? ಹೌದೌದು. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಮಕ್ಳುಗಳನ್ನ ಸಾಕಿರ್ತೀರಲ್ವಾ ನೀವು, 20 ವರ್ಷ 30 ವರ್ಷ ಸಾಕಿರ್ತೀರಾ. ಅವ್ರು ಲವ್ ಮ್ಯಾರೇಜ್ ಅಂತ ಅದು ಇದು ಅಂತ ಇವಾಗ ಬೇರೆ ಮನೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಅದಕ್ಕೆ ನಿಮ್ ಅಭಿಪ್ರಾಯ ಏನ್ ಹೇಳ್ತೀರಾ? ನಮ್ನ ಸಾಕ್ಬೇಕು, ಅಪ್ಪ ಅಮ್ಮನ್ ಸಾಕ್ಬೇಕು ಅವ್ರ ಕರ್ತವ್ಯ ಅದಿರ್ತಾ ಇರ್ತದ. ಅಲ್ಲ, ಅದಕ್ಕೆ ಅಷ್ಟೇ ನಾನು ಹೇಳೋದು. ಇವಾಗ ಅವ್ರು ಇಲ್ಲ ನಾನ್ ಬೇರೆ ಮನೆ ಮಾಡ್ಕೋತೀನಿ ಅಂತಂದ್ರೆ ಹಂಗೆಲ್ರಿ ಇದಕ್ಕಾಗಲ್ರಿ. ಅವ್ರ ಇಷ್ಟ ಬಂದಂಗ ಇರ್ಬೇಕ್ರಿ. ಈಗ ಪೊಸಿಷನ್ ಹಂಗಿತ್ತಲ್ರಿ. ಹೌದಾ? ಅಂದ್ರೆ ನೀವ್ ಒಪ್ಕೋತೀರಾ ನಿಮ್ ಮಕ್ಳನ್ನ ಬೇರೆ ಮನೆ ನಾನೇ ಕಳ್ಸ್ಕೊಡ್ತೀನಿ. ನಿಮ್ಗೆ ಮಕ್ಳು ಇರ್ತಾರಲ್ವಾ, ಅವ್ರು ಮದ್ವೆ ಆದ್ಮೇಲೆ ಸಪ್ರೇಟ್ ಮನೆ ಮಾಡ್ಕೋತೀನಿ, ನಿಮ್ಮನ್ ಬಿಟ್ಟು ದೂರ ಹೋಗ್ತೀನಿ ಅಂದ್ರೆ ಅದಕ್ಕೆ ನೀವೇನ್ ಹೇಳ್ತೀರಾ? ನಮ್ಮನ್ ನೋಡ್ಕೋಬೇಕು ಅದು ಇದು ಅಂತ ನೀವ್ ಹೇಳಲ್ಲ. ಅದು ನಿಂಗಿರ್ಬೇಕು, ಅದು ನೀನ್ ನೋಡ್ಕೊಳಲ್ಲ ಅಂತಂದ್ಮೇಲೆ ನೀನ್ ಗೊತ್ತೋದಾರಿ ನೋಡ್ಕೊಳಪ್ಪ ಅಂತ ಹೌದಾ? ಹಂಗಾದ್ರೆ ನನ್ನ ಸಾಕ್ಬೇಕು ಅದು ಇದು ಅಂತ ನೀವೇನ್ ಹೇಳಲ್ವಾ? ಹೇಳ್ತೀವಿ. ನಾವು ನಿಮ್ಮನ್ನೆಲ್ಲ ಸಾಕಿವ ಸಲ್ವಿಲ್ಲಪ್ಪ ಅಂತೀವಿ. ಇಲ್ಲ ನಾವು ಒತ್ಕೋದಾರಿ ಹೋಗ್ಬೇಕು ಅಂದ್ರೆ ಅಲ್ಲಿಗೆ ಬಂದಿರೋ ತಾಯಿದಿರು ಕಂಡಿತ್ರಲ್ಲ, ಅದಕ್ಕೆಲ್ಲ ಬದುಕಲ್ಲಿ ಚೆನ್ನಾಗಿರ್ಬೇಕು. ನಮ್ಗೆ ನೋಡ್ಬೇಕು ಅಂದ್ರೆ ಲವ್ ಮ್ಯಾರೇಜ್ ಆದ್ರೂ ಪರವಾಗಿಲ್ಲ ನಿಮ್ಗೆ, ಅರೇಂಜ್ ಮ್ಯಾರೇಜ್ ಆಗ್ಬೇಕು ಅಂತೆಲ್ಲ ಏನಿಲ್ಲ. ಚೆನ್ನಾಗಿ ಬದುಕಬೇಕು, ಅಷ್ಟಕ್ಕೆಲ್ಲ ಚೆನ್ನಾಗಿ ಬದುಕಬೇಕು. ಮನಸ್ಸು ಮಗು ತರ ಪ್ರೀತಿಯಲ್ಲಿ. ನಿಮ್ ಮಕ್ಳುಗಳಿರ್ತಾರಲ್ವಾ, ಅವ್ರು ಮದ್ವೆ ಆಗಿ ಬೇರೆ ಮನೆ ಮಾಡ್ಕೋತೀನಿ ಅಂದ್ರೆ ಅದಕ್ಕೆ ನೀವೇನ್ ಹೇಳ್ತೀರಾ? ಏನ್ ಹೇಳ್ಬೇಕಪ್ಪ, ಅವ್ರ ಇಷ್ಟ ಮಾಡ್ಕೊಂಡು ಚೆನ್ನಾಗಿದೆ ಅಂತ. ಇಲ್ಲ, ನಾನು ಇಷ್ಟು ವರ್ಷ ಸಾಕಿದೀನಿ ಅದು ಇದಕ್ಕೆ ನಮ್ಮನ್ ಸಾಕಿ ಅಥವಾ ನಮ್ಮನ್ ನೋಡ್ಕೊಳ್ಳಿ ಎಲ್ಲ ಅನ್ನಕ್ಕಾಗಲ್ಲ. ಅಲ್ಲ, ಇವಾಗ ನೀವು ಸಾಕಿರ್ತೀರಲ್ವಾ, ನಿಮ್ ಮಕ್ಳೇ ಅಲ್ವಾ. ನಿಮ್ ಮಕ್ಳುಗಳಿರ್ತಾರಲ್ವಾ, ಅವರು ಮದ್ವೆ ಆದ್ಮೇಲೆ ಬೇರೆ ಮನೆ ಮಾಡ್ಕೋತೀನಿ ನಿಮ್ಮನ್ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಅದಕ್ಕೆ ನೀವೇನ್ ಹೇಳ್ತೀರಾ? ಹೋಗ್ರಪ್ಪ ಅನ್ಬೇಕು. ಅಲ್ಲ, ಮನೇಲಿ ಇರ್ರಪ್ಪ, ನಾನೇ ಇಷ್ಟು ವರ್ಷ ಸಾಕಿದ್ದೀನಿ, ಇಲ್ಲೇ ಇರ್ರಪ್ಪ ನಮ್ ನೋಡ್ಕೊಂಡು ವಯಸ್ಸಾದ ಕಾಲಕ್ಕೆ ಅಂತ ಹೇಳ್ಬೋದ? ಅಂದ್ರೆ ಅವ್ರು ಆದ್ರೂನು ಬಿಟ್ಟು ಹೋಗ್ತೀನಿ ಅಂತಂದ್ರೆ ಹೋಗ್ತೀನಿ ಅಂದ್ರೆ ದಯವಿಟ್ಟು ಹೋಗ್ಬೇಡಿ, ನೀವೇ ನಮ್ ಸರ್ವಸ್ವ ಇರಪ್ಪ ಅಂತ ಹೇಳ್ತೀವಿ. ಅದೇ ನಮ್ ಹುಡ್ಗಂಗ್ ಅದೇ ಹೇಳೋದು, ಯಾವತ್ತೇ ಕರಕ್ ಬಿಡ್ಬೇಡಪ್ಪ, ಸಣ್ಣ ಮುಗಿನೇ ಸಾಕಿದ್ವಿ, ನೀವೇ ನಮ್ ಸರ್ವಸ್ವ ಬಿಟ್ಟು ಹೋಗ್ಬೇಡ, ಯಾವುದೇ ಕಾರಣಕ್ಕೆ ನೀವ್ ಇರ್ಬೇಕು ಅಂತ ಹೇಳ್ತೀವಿ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. ಅವರು ಲವ್ ಮ್ಯಾರೇಜ್ ಆಗಿ ಅಥವಾ ಅರೇಂಜ್ ಮ್ಯಾರೇಜ್ ಆಗಿ ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೋತೀನಿ ಅಂದ್ರೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಹೋಗೋರು ಹೋಗ್ಬೋದು, ಇರೋರು ಇರ್ಬೋದು. ಅಲ್ಲ, ಇಷ್ಟು ವರ್ಷ ನಾವ್ ಸಾಕಿದೀವಿ, ನಮ್ಮನ್ ನೋಡ್ಕೊಳ್ಳಿ, ಇದೇ ಒಂದೇ ಮನೇಲಿ ಅಂತ ಕೇಳ್ತೀವಿ. ಏನ ಕೇಳಿದ್ರೆ ಕೇಳಲ್ವಲ್ಲ ಅವರು. ಅಲ್ಲ, ಕೇಳಲ್ಲ ಅಂತ ಅನ್ಬಿಟ್ಟು ಇವಾಗ ಸರಿ ಹೋಗಿ ಅಂತ ಬಿಟ್ಬಿಡೋದ? ಏನ್ ಮಾಡ್ತೀಯ? ಅವ್ರ ದಾರಿ ಅವ್ರು ಹಿಡ್ಕೊಂಡು ಹೋಗ್ತಾರೆ. ದನಗಳಿಗೆ ಮ್ಯಾಕ್ಗಳು ಆದ್ರೆ ಎಳ್ಕೊಂಬಂದ್ ಕಟ್ ಹಾಕ್ಬೋದು. ಅವರು ವಿದ್ಯಾವಂತರಾಗಿರ್ತಾರೆ, ಅವಳು ವಿದ್ಯಾವಂತರಾಗಿರ್ತಾರೆ, ಇಬ್ರು ವಿದ್ಯಾವಂತರು. ಅವ್ರು ತಾಯಿ ತಂದೆ ಹೋದ್ರು ಪರವಾಗಿಲ್ಲ, ನಾವು ಚೆನ್ನಾಗಿರ್ಬೇಕು ಅನ್ನೋ ಕಾಲ ಬಂದ್ ಕೂತದೆ. ನಮ್ ದೇಶ ಇನ್ನೇನ್ ಹೇಳೋದು? ಈಗ ವಿದ್ಯಾವಂತರಾಗಿದ್ರು ಲವ್ ಮ್ಯಾರೇಜೇ ಆಗ್ತೀನಿ ಅಂತ ಕುಟ್ಕೊಳ್ಳೋರಿಗೆ ಅದಕ್ಕೇನ್ ಹೇಳ್ತೀರಾ? ಇವಾಗ ಅರೇಂಜ್ ಮ್ಯಾರೇಜ್ ಆದ್ರೆ ಬೆಟರ, ಲವ್ ಮ್ಯಾರೇಜ್ ಆದ್ರೆ ಬೆಟರ? ಅವ್ರಿಗೆ ಸೇರಿತ್ತು. ಹಿಂದೆ ಇತ್ತು, ಮಕ್ಳಿಗೆ ಬುದ್ಧಿ ಕಲ್ಸೋರು ಹೇಳಿದ್ರೆ ಅವ್ರು ಕೇಳೋರು. ನಮ್ಮ ಅಪ್ಪ ಹೇಳ್ತಾನೆ, ನಮ್ಮ ಅಮ್ಮ ಹೇಳ್ತಾಳೆ ಅಂತ. ಈಗ ಕೇಳಲ್ಲ. ಇಲ್ಲೇ ನಡೀತದಲ್ಲ ಪಾರ್ಕ್ ಅಲ್ಲಿ. ಅದಿಗೆ ನಾವ್ ಬುದ್ಧಿ ಕಲ್ಸೋದ ಕೂತ್ಕೊಳ್ಳಿ ಕುತ್ಕೊಂಡು ಒಂದ್ಲು ಮೊನ್ನೆ ಯಾವ್ದೋ ಕೇಳಿದ್ಕೆ. ನವಯುಗದಲ್ಲಿ ನವ ಯುವತಿಯರ ನವರಂಗಿ ಆಟಗಳು ಹೆಚ್ಚಾಯ್ತು, ನವ ನವೀನ ಪದ್ಧತಿ ಅತಿಯಾಯ್ತು. ಏನ್ ಹೇಳ್ತಿ? ಜಾಸ್ತಿ ಮಾತಾಡ್ತಾ ಇದ್ಲು. ಅಲ್ಲಿ ಯಾರು ಕೂತ್ಕೊಂಡು ಅವ್ನ ಯಾರೋ ಕೇಳ ಬುದ್ಧಿನ, ನಿಂದು ನೋಡ್ಕೊಳಯ್ಯ ಅಂತ ಅಂದ್ರು. ನಾನು ಪಾರ್ಕ್ಗೆ ಸುಮ್ನೆ ಆಗ್ಬಿಟ್ಟೆ. ನನ್ನೇನು ಅಂದಿಲ್ಲ, ಯಾರೋ ಅಲ್ಲಿ ಏನೋ ಅಂದ ವಯಸ್ಸಾಗದೆ ಅಂತ. ಮುಚ್ಕೊಂಡ್ ಕೂತ್ಕೊಳ್ಳೆ, ನಿನ್ನೇನ್ ಮಾತಾಡ್ಸಕ್ ಬಂದಿದ್ವ ಅಂದ. ಅವಾಗೇನ್ ಹೇಳೋದು?
ದರ್ಶನ ಕಂಡ್ರೆ ದೂರ ಇರುವಂದ್ರೆ ಅವ್ರವ್ರು ಎದ್ದು ಒಪ್ಪಿದ್ದು ಗದ್ದೆ ಕೊಯ್ತಾರೆ, ಒಪ್ಪದಲ್ಲೇ ಇದ್ರೆ ಗದ್ದೆ ಕೊಯ್ಯಕ್ಕಾಗಲ್ವಲ್ಲ. ಅದು ಮುಖ್ಯ. ಅವ್ರವ್ರು ಹೊಂದಾಣಿಕೆ ಆದ್ರೆ ಬಾಳ್ವೆ ಚೆನ್ನಾಗಿರ್ತದೆ. ಮುಂದೆ ಏನಾಯ್ತದ ಗೊತ್ತಾಗಲ್ಲ. ಅವತ್ತು ಎಡದಿಂದ ಹಿತ ನೋಡ್ತಾರೆ. ತಾಯಿ ತಂದೆ ಮಾತು ಯಾವತ್ತೂ ಹೋಯ್ತು, ಪುರಾತನ ಕಾಲ ಆಗೋಯ್ತು ಅವಾಗ. ಇವಾಗ ಯಾರು ಕೇಳಲ್ಲ. ಹಾಗಾದ್ರೆ ಅಷ್ಟು ಬಿಟ್ಟು ಇನ್ನೇನು ಹೇಳಕ್ಕಾಗಲ್ಲ. ನಾವು ಅವ್ರು ನೋಡ್ಕೋಬೇಕು ಅನ್ನೋ ಭಾವನೆ ಯಾರಿಗೂ ಬರಲ್ಲ, ಒಂದೂ ಇಲ್ಲ. ಏನೋ ಅಂತ ಯಾರೋ 100 ಒಬ್ರು ಸಿಗೋದು ಕಷ್ಟ ಒಳ್ಳೆಯವರು ಅಂತ. ಈಗ ನೀವೇ ಇದ್ದೀರಾ, ನಿಮ್ಮ ಮನ್ಸ್ನಾಗ ಏನದ, ನಮ್ಮ ಮನ್ಸ್ನಾಗ ಏನದ ಅಲ್ಲ ಹೇಳಿದ್ದು. ನೀವ್ ಹಂಗಾಗ್ತೀರಿ ಹಿಂಗಾಗ್ತೀರ ಹೇಳಲ್ಲ. ಈಗ ನಿಮ್ ಮನ್ಸು ಏನ್ ಹೇಳ್ತದೋ, ನಮ್ಮ ಅಪ್ಪ ಅಮ್ಮ ಹೇಳಿದ ಮಾತೇ ಕೇಳೋಣ ಅಂತ ಅಂದ್ರೆ ಒಳ್ಳೇದು. ಬೇಡ ನಾವು ಲವ್ ಮಾಡಿದೀವಿ, ಅದ್ ಮಾಡಿದೀವಿ, ಇದ್ ಮಾಡಿ ಅಂದ್ರೆ ಅವನೇ ಹೋಯ್ತಾನೆ ಅಂತ ತಿರ್ಗಿ ಅವ್ರು ಬಂದ್ರೆ ಇಲ್ಲಿ ಸೇರಿಸ್ಕೊಂಡ್ರೆ ಸೇರ್ಸೋದು ಅಪರೂಪ. ಹೋಗಿ ಹಂಗೆ ಬಾಳ್ಕೊಂಡು ಹೋಗಿ ನಾವೇನೋ ಮಾಡ್ಕೊಂತೀವಿ ಅಂತ ಹೇಳ್ತಾರೆ ಜನ. ಇವತ್ತಿನ ಪರಿಸ್ಥಿತಿ ಆ ತರ ಅದೇ, ಏನು ಮಾಡಕ್ಕಾಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಮಕ್ಳೆತ್ತಿರೋ ಅಪ್ಪ ಅಮ್ಮ ಅವ್ರ ಮಕ್ಳು ಹೆಂಗಿರ್ಬೇಕು ಅಂತ ಅವ್ರು ಡಿಸ್ಕ್ರೈಬ್ ಮಾಡಿದ್ರು. ಮಕ್ಳಾಗಿರೋ ನೀವು ಅಪ್ಪ ಅಮ್ಮಂಗೆ ಹೆಂಗಿರ್ಬೇಕು ಅಂತ ನೀವ್ ಯೋಚನೆ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.